وما أرسلناك إلا رحمة للعالمين. ನಾವು ನಿಮ್ಮನ್ನು ಎಲ್ಲಾ ಲೋಕಗಳಿಗೆ ಕರುಣೆಯಾಗಿ ಕಳುಹಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಆರ್ ಅಬ್ದುಲ್ ಹಮೀದ್ ರವರ ಯಾದ್ಗಾರ್ ಸೀರೀಸ್ ನೆನಪಿನ ಸರಣಿಯ ಇಂದಿನ ಸಂಚಿಕೆಯಲ್ಲಿ ಜೀವನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಡವಳಿಕೆಯ ಪಕ್ಷಿ ನೋಟದೊಂದಿಗೆ ಹಾಜರಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪವಿತ್ರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉದಾತ್ತ ಜೀವನವು ಅವರ ನಡವಳಿಕೆಗೆ ಸಂಬಂಧಿಸಿದಂತೆ ಪವಿತ್ರ ಖುರಾನ್ ಬೋಧನೆಗಳ ನೈಜ ಚಿತ್ರವನ್ನು ಪ್ರಸ್ತುತಪಡಿಸುತ್ತದೆ. ಹುಟ್ಟಿನಿಂದಲೇ ಒಬ್ಬ ಅನಾಥ ಮುತ್ತು. ದೇವರ ದಯೆಯಿಂದ ರಾಜ್ಯದ ಮಕ್ಕಾ ಮುಖ್ಯಸ್ಥರಾದರು. ಪ್ರಪಂಚದ ಸಂಪತ್ತನ್ನು ಅವರ ಪಾದದಲ್ಲಿ ಹೊಂದಿದ್ದರು. ಆದರೆ ಅವರು ತುಂಬ ಸರಳ ಜೀವನವನ್ನು ನಡೆಸಿದರು. ಅವರು ಇತರರಿಗೆ ಆದ್ಯತೆ ನೀಡಲಿಲ್ಲ. ಅವರು ದೇವರ ವಿನಮ್ರ ಜೀವಿಯಾಗಿದ್ದರು. ಕೆಲವು ವ್ಯಕ್ತಿಗಳು ತಮ್ಮ ಕೈಗಳನ್ನು ಚುಂಬಿಸಲು ಬಯಸಿದಾಗ ಅವರು ತಮ್ಮ ರಾಜರ ಬಗ್ಗೆ ಅರಬ್ಬರಲ್ಲಿದ್ದವರ ವರ್ತನೆ ಎಂದು ಟೀಕಿಸುತ್ತಾ ಅವರ ಕೈಯನ್ನು ಹಿಂತೆಗೆದುಕೊಂಡರು. ಒಬ್ಬ ಗುಲಾಮನೂ ಸಹ ಅವರಿಗೆ ಆಹ್ವಾನವನ್ನು ನೀಡಿದರೆ ಅವರು ಅದನ್ನು ಸ್ವೀಕರಿಸುತ್ತಿದ್ದರು. ಅವರ ಆಹಾರ ಕ್ರಮ ತುಂಬ ಸರಳವಾಗಿತ್ತು. ಅವರಿಗೆ ಜೇನು ಮತ್ತು ಮಜ್ಜಿಗೆಯ ಮೇಲೆ ವಿಶೇಷ ಒಲವು ಇತ್ತು. ಅವರು ಸರಳ ಉಡುಗೆ ತೊಟ್ಟುತ್ತಿದ್ದರು. ತೇಪೆ ಹಾಕಿದ ವಸ್ತುಗಳನ್ನು ಹಾಕಿಕೊಳ್ಳಲು ಬೇಸರ ಪಡುತ್ತಿರಲಿಲ್ಲ. ಅವರ ವಾಸಸ್ಥಾನವು ಮಣ್ಣಿನ ಇಟ್ಟಿಗೆಗಳಿಂದ ಮಾಡಿದ ಕೆಲವು ಸಣ್ಣ ಕೋಣೆಗಳನ್ನು ಒಳಗೊಂಡಿತ್ತು. ಒಂದು ಹಾಸಿಗೆ ಮತ್ತು ನೀರಿನ ಜಾರ್ ಹೊಂದಿತ್ತು. ಅವರು ಸಾಮಾನ್ಯವಾಗಿ ಬಾರ್ಲಿ ಬ್ರೆಡ್ ಮತ್ತು ಖರ್ಜೂರವನ್ನು ಸೇವಿಸುತ್ತಿದ್ದರು. ಅವರು ಸಾವಿರಾರು ಜನರಿಗೆ ಆಹಾರವನ್ನು ನೀಡಿ ಉದಾರತೆ ಹೊಂದಿದರು. ಅವರು ತಮ್ಮ ಅತಿಥಿಗಳನ್ನು ತನಗೆ ಸಾಧ್ಯವಾದಷ್ಟು ಉತ್ತಮವಾಗಿ ಸತ್ಕರಿಸಲು ಶ್ರಮಿಸುತ್ತಿದ್ದರು. ಅವರು ಹಸಿದವರಿಗೆ ಆಹಾರ ನೀಡಿ ಸ್ವತಃ ಆಹಾರವಿಲ್ಲದೆ ಇರುತ್ತಿದ್ದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಂದೂ ಹಣವನ್ನು ತನ್ನ ಬಳಿ ಇಟ್ಟುಕೊಳ್ಳಲಿಲ್ಲ. ಅವರ ಹೃದಯವು ದೇವರ ಮೂಕ ಜೀವಿಗಳಿಗೂ ಕರುಣೆಯಿಂದ ಉಕ್ಕಿ ಹರಿಯಿತು. ಪವಿತ್ರ ಪ್ರವಾದಿಯವರು ತಮ್ಮ ಮರಣಾಂತಿಕ ಶತ್ರುಗಳ ಕಡೆಗೆ ಸಹ ಉದಾರತೆ ಅನನ್ಯವಾಗಿದೆ. ಅವರು ತಮ್ಮ ವಿರೋಧಿಗಳ ಹಿತಚಿಂತಕರಾಗಿದ್ದರು ಮತ್ತು ಅವರ ದೈವಿಕ ಮಾರ್ಗದರ್ಶನದಿಂದ ಅವರನ್ನು ಆಶೀರ್ವಾದಿಸುವಂತೆ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಜೀವನದ ಕಷ್ಟಗಳನ್ನು ಸಹನೆಯಿಂದ ನಗುಮುಖದಿಂದ ಸಹಿಸಿಕೊಂಡರು. ವಿಧವೆಯರ ಮತ್ತು ಅನಾಥರ ದುಃಖ ಮತ್ತು ನೋವುಗಳನ್ನು ಅವರು ಹಂಚಿಕೊಂಡರು. ಅವರು ಯಾವಾಗಲೂ ತುಳಿತಕ್ಕೆ ಒಳಗಾದವರ ಪರವಾಗಿ ನಿಂತರು. ಅವರು ಪುರುಷರ ಮೇಲೆ ಮಹಿಳೆಯರ ಹಕ್ಕುಗಳನ್ನು ಸಮರ್ಥಿಸಿದರು. ಗುಲಾಮರು ಸಹ ತಮ್ಮ ಯಜಮಾನರ ಮೇಲೆ ಮತ್ತು ಆಡಳಿತಗಾರರ ಮೇಲೆ ಆಳಿದರು. ಪ್ರವಾದಿಯವರು ಮಕ್ಕಳೊಂದಿಗೆ ತುಂಬಾ ಕರುಣಾಮಯಿಯಾಗಿದ್ದರು. ನಡೆದುಕೊಂಡು ಹೋಗುವಾಗ ಮಕ್ಕಳನ್ನು ಪ್ರೀತಿಯಿಂದ ತಟ್ಟುತ್ತಿದ್ದರು. ಅನಾರೋಗ್ಯ ಪೀಡಿತರನ್ನು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳುತ್ತಿದ್ದರು. ಪ್ರವಾದಿಯವರು ಎಂದಿಗೂ ಅಸಭ್ಯ ಭಾಷೆ ಬಳಸಲಿಲ್ಲ. ಅವರ ಜೀವನದಲ್ಲಿ ಎಂದಿಗೂ ಅಸಭ್ಯ ಭಾಷೆ ಬಳಸಲಿಲ್ಲ. ಅವರು ಅನಾಗರಿಕ, ಅನಕ್ಷರಸ್ಥ ಮತ್ತು ಯುದ್ಧ ಮಾಡುವ ಜನರಲ್ಲಿ ಸಹೋದರತ್ವವನ್ನು ಪ್ರೇರೇಪಿಸಿದರು. ಅವರ ಉದ್ದತ ಬೋಧನೆಗಳು ರಾಷ್ಟ್ರೀಯ, ಜನಾಂಗೀಯ ಮತ್ತು ಬಣ್ಣದ ವ್ಯತ್ಯಾಸಗಳನ್ನು ತೆಗೆದುಹಾಕುವಲ್ಲಿ ಬಹಳ ದೂರ ಹೋದವು. ಅವರು ಅವಿರತ ಶಕ್ತಿಯನ್ನು ಹೊಂದಿದ್ದರು. ಅವರು ಎಂದಿಗೂ ಅಸಡ್ಡೆ, ನಿರ್ಲಕ್ಷ್ಯ ಅಥವಾ ಅಜಾಗರೂಕರಾಗಲಿಲ್ಲ. ಅವರು ತಮ್ಮ ಜೀವನದುದ್ದಕ್ಕೂ ಸುಳ್ಳು ಹೇಳಲಿಲ್ಲ ಅಥವಾ ಯಾರನ್ನೂ ದಾರಿ ತಪ್ಪಿಸಲಿಲ್ಲ. ಪ್ರವಾದಿಯವರು ಸತ್ಯವನ್ನು ದೃಢೀಕರಿಸಲು ಅವರು ಸತ್ಯದೊಂದಿಗೆ ಮಾನವ ಕುಲಕ್ಕೆ ಕಳುಹಿಸಲ್ಪಟ್ಟವರು. ಅವರ ಹಾದಿಯಲ್ಲಿನ ಹಿಮ್ಮುಖ ಅಥವಾ ಅಡೆತಡೆಗಳಿಂದ ಅವರು ಎಂದಿಗೂ ಅಸಮಾಧಾನಗೊಂಡಿಲ್ಲ.
ಅವರು ಬದುಕಿದ್ದ ಅತ್ಯಂತ ತಾಳ್ಮೆ ಮತ್ತು ಪರಿಶ್ರಮದ ವ್ಯಕ್ತಿ. ಅವರು ತಮ್ಮ ಇಚ್ಛೆಯನ್ನು ದೇವರ ಚಿತ್ತದಲ್ಲಿ ವಿಲೀನಗೊಳಿಸಿದರು. ಅವರು ಯಾರಿಗಾಗಿಯೂ ಕೆಲಸ ಮಾಡಲಿಲ್ಲ, ಆದರೆ ಅವರು ಶಾಶ್ವತವಾದ ಭವ್ಯತೆಯನ್ನು ನೀಡಿದ್ದು ದೇವರಿಗಾಗಿ. ಪ್ರವಾದಿಯವರು ಯಾರಿಗಾಗಿಯೂ ಕೆಲಸ ಮಾಡಲಿಲ್ಲ, ಆದರೆ ಅವರು ಶಾಶ್ವತವಾದ ಭವ್ಯತೆಯನ್ನು ನೀಡಿದ್ದು ದೇವರಿಗಾಗಿ. ಪವಿತ್ರ ಖುರಾನ್ನಲ್ಲಿ ದೇವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಗ್ಗೆ ತಿಳಿಸಿರುವುದು ಹೀಗೆ: ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ನಾವು ನಿಮ್ಮನ್ನು ಎಲ್ಲ ಲೋಕಗಳಿಗೆ ಕರುಣೆಯಾಗಿ ಕಳುಹಿಸಿದ್ದೇವೆ. ನೆನಪಿನ ಸರಣಿಯ ಈ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಕೋರುತ್ತೇನೆ. ವಂದನೆಗಳೊಂದಿಗೆ ಡಾಕ್ಟರ್ ಆರ್ ಅಬ್ದುಲ್ ಹಮೀದ್, ಯಾದ್ಗಾರ್ ಸೀರೀಸ್ ಚಾನಲ್.